ನಾನು ಬಿಜೆಪಿ ಪಕ್ಷಕ್ಕೆ ದ್ರೋಹ ಮಾಡಿದ್ರು ನನ್ನ ತಾಯಿಗೆ ದ್ರೋಹ ಮಾಡ್ದಂಗ. ನಾನು ಬಿಜೆಪಿದಲ್ಲಿ ಇರುವುದು ಮತ್ತು ಬಿಜೆಪಿದಲ್ಲೇ ಸಾಯ್ತು. ನಾನು ಬಿಜೆಪಿದಲ್ಲಿ ಇರೋದು ಬಿಜೆಪಿದಲ್ಲೇ ಸಾಯ್ತು. ಕಾಂಗ್ರೆಸ್ ಅಂತೂ ಮುಳುಗೋ ಹಡಗು. ಸೂರ್ಯ ಚಂದ್ರ ಎಷ್ಟೊತ್ತೇವೋ ಆಟೆ ಸತ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುತಿರಿ ಭಾರತ ದೇಶವೇ ನೋಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಭದ್ರಕೋಟೆ ಬಿಜೆಪಿ ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯ ಇಲ್ಲದು. ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಸಹಿತ ಇಲ್ಲಿ ಬಿಜೆಪಿ ಜೈ ಬರ ಹೊಡೆದು ಶತಸಿದ್ಧಿ. ಬಾಬುರಾವ್ ಚಿಂಚಂಚೂರ್ ಅವರ ಅಸಲಿ ಬಣ್ಣವನ್ನ ಈಗ ಬಯಲು ಮಾಡಿದೆ. ಆ ಯಮ ಬಂದು ಹಗ್ಗ ಹಾಕಿದ್ರು ಸಹಿತ ಆ ಯಮ ಕೇಳ್ಕೊತೀನಿ, ನನಗೆ ಅರ್ಜಿ ಮಾಡಬೇಕಾಗಿದೆ. ಅಬ್ಬಬ್ಬಬ್ಬಾ, ಎಂತಹ ಮಾತಾಡಿದ್ರಿ! ನಿಜಕ್ಕೂ ರಾಜಕೀಯ ಮಾಡೋದನ್ನ ನಿಮ್ಮಿಂದಲೇ ಕಲಿಬೇಕು ಬಾಬುರಾವ್ ಅವರೇ. ಕೋಲಿ ಸಮಾಜ ಎಷ್ಟಿಗೆ ಸೇರಿಸ್ತೀನಿ ಅಲ್ಲಿವರೆಗೂ ನಾನು ಸಾಯೋದೇ ಇಲ್ಲ ಅಂದಿದ್ರೆ ಬಿಜೆಪಿಗೆ ಹೋಗಿ ಎಷ್ಟಿಗೆ ಸೇರ್ಪಡೆ ಮಾಡಿದ್ರಾ? ಈ ವಯಸ್ಸಲ್ಲಿ ನಿಮಗೆ ಯಾಕ್ರಿ ಇಷ್ಟೊಂದು ಅಧಿಕಾರದ ಹಪಾಹಪಿ? ನಿಮ್ಮ ಅಧಿಕಾರದ ದಾಹದಿಂದ ಇಡೀ ಕೋಲಿ ಸಮಾಜವನ್ನೇ ಬಲಿ ಕೊಡೋಕೆ ಹೊರಟಿದ್ರಲ್ಲ, ನಿಮಗೇನಾದ್ರೂ ಮರ್ಯಾದೆ ಇದೆಯಾ? ನೀವು ನಿಜವಾಗ್ಲೂ ಸಮಾಜಕ್ಕೆ ಕೊಡುಗೆ ಕೊಡ್ಲೇಬೇಕು ಅಂತಿದ್ರೆ ಬಿಜೆಪಿಯಲ್ಲಿ ಇದ್ಕೊಂಡೆ ಕೆಲಸ ಮಾಡ್ಬೇಕಾಗಿತ್ತು. ಚಿಂಚನಸೂರು ನೀವ್ ಹಾಗೆ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನಿಮಗೆ ಅಧಿಕಾರದ ದಾಹ ನೆತ್ತಿಗೇರಿದೆ. ಗುರಮಠಕಲ್ ಜನ ನನ್ನ ಸೋಲ್ಸಿದ್ರೆ ವಿಷ ಕುಡಿದು ಸಾಯ್ತೀನಿ ಅಂತ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಅದನ್ನ ಕೇಳಿ ಮರುಗೋಕೆ ಇಲ್ಲಿ ಯಾರು ಮೂರ್ಖರಿಲ್ಲ. ಮತದಾರ ದೇವರು ನೀವು ಆಶೀರ್ವಾದ ಮಾಡ್ಲಿಲ್ಲಪ್ಪ ಅಂದ್ರ ನಾವು ಗಂಡ ಹೆಣ್ತೀನಿ ಅದೇ ರಾತ್ರಿ ಅವು ವಿಷ ಕುಡಿದು ಸಾಯ್ತೇವ. ಜನ ಈಗಾಗಲೇ ಜಾಗೃತರಾಗಿದ್ದಾರೆ. ನಿಮ್ಮ ಆಟ ಇನ್ ಮುಂದೆ ನಡೆಯೋದಿಲ್ಲ ಬಾಬುರಾವ್.